Hello friends, welcome back to my channel. ಇವತ್ತು ಕಪ್ ಕೇಕ್ ಮಾಡ್ತಾ ಇದ್ದೀನಿ. ಆ ಲೋಟದಲ್ಲಿ ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಅದರಲ್ಲಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಎರಡನ್ನು ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಸಕ್ಕರೆ ಹಾಳಕ್ಕಿದ್ರೆ ನಡೀತೈತಿ. ಆಮೇಲೆ ಅದಕ್ಕೆ ನಿಧಾನಕ್ಕೆ ಕರಗುತ್ತದೆ. ಅದೇ ಲೋಟದಲ್ಲಿ ಅರ್ಧ ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ತುಪ್ಪ ಆದರೂ ಹಾಕ್ಕೋಬೋದು, ಬೆಣ್ಣೆ ಆದರೆ ಹಾಕ್ಕೋಬೋದು. ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಎರಡು ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊತಿದ್ದೀನಿ. ಸರಿಯಾಗಿ ಕಲಿಸ್ಬೇಕು. ಗಂಟು ಯಾವುದೇ ಥರದ ಗಂಟು ಇರಲಾರ್ದಂಗೆ ಸರಿಯಾಗಿ ಕಲಿಸ್ಬೇಕು. ಅದನ್ನ ಉಳಿದ ನಂತರ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈ ಥರ ಕಲಿಸ್ಬೇಕು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಫ್ಲೇವರಿಗೆ. ಇದು ಇರಲಿಲ್ಲ ಅಂದ್ರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ನಡೀತೈತಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕದು. ಇವಾಗ ನಾನು ಏನು ಮಾಡಿದ್ದೀನಿ, ಒಂದು 6-7 ಲೋಟ ತೊಗೊಂಡಿದ್ದೀನಿ. ಅದಕ್ಕೆ 1 ಹನಿಯಷ್ಟು ಎಣ್ಣೆ ಹಾಕ್ಕೊಂಡು ಒಳ ಮುಖನ ಏನು ಮಾಡ್ತೀನಿ, ಎಣ್ಣೆನ ಅಪ್ಲೈ ಮಾಡ್ತೀನಿ. ಅದು ಹೊತ್ತೋದಾಗಲಿ ಈ ಥರ ಜಾಸ್ತಿ ಆಗೋದಿಲ್ಲ ಅದು. ಈಗ ಸ್ವಲ್ಪ ಏನು ಮಾಡ್ತೀನಿ ಅಂದ್ರೆ ಸುತ್ತ ಮತ್ತು ಕೆಳಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ತೀನಿ. ಇವಾಗ 1 ಕಪ್ ಒಳಗೆ 3/4 ಅದನ್ನ ಹಾಕ್ಕೊಂಡಿರ್ತೀನಿ ಹಿಟ್ಟನ್ನು. ಸ್ಟ್ಯಾಂಡ್ ಇದು ಕೆಳಗೆ ಏನು ಹಾಕ್ತೀನಿ, ಒಂದು ದಬರೆ ಇಟ್ಟಿದ್ದೀನಿ. ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಉಸುಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಇಡ್ಲಿ ಒಳಗೆ ಕೆಳಗೆ ಒಂದು ಚಿಕ್ಕಿ ಇರುವಂಥದ್ದೊಂದು ಟ್ರೇ ಇರ್ತೈತಿ, ಅದನ್ನ ಹಾಕಿ ಇಡ್ಬೋದು. ಇದನ್ನ ಹಾಕಿ ಈ ಥರ ಇಟ್ಟು ಒಂದು 30 to 40 ಮಿನಿಟ್ಸ್ ಬಿಟ್ಟಿದ್ದೀನಿ. ಆಮೇಲೆ ಆರಿದ ಮೇಲೆ ಈ ಥರ ತೆಗಿತಾಯಿದ್ದೀನಿ. ವೈಟ್ ಕಲರ್, ಇದ್ರೊಳಗೆ ನಾನು ಯಾವುದೇ ಕಲರ್ ಮಿಕ್ಸ್ ಮಾಡಿಲ್ಲ. ಈ ಥರ ಬಂದಿದೆ. ಭಾಳ ಸಾಫ್ಟಾಗಿದೆ, ತಳನೂ ಹಿಡ್ದಿಲ್ಲ. ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ಸಣ್ಣ ಲೋಟಲ್ಲಿ ಒಂದು 6 ಇಂದ 7 ಕಪ್ಪಾಗಿದ್ದಾವೆ ಅವು. Thank you for watching.